ಹಲೋ ಗುಡ್ ಮಾರ್ನಿಂಗ್ ಎಲ್ರಿಗೂ ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ನನ್ನ ಇವತ್ತಿನ ಡೈಲಿ ವ್ಲಾಗ್ಗೆ ಸೊ ಹೋಪ್ ಎಲ್ಲ ಸೂಪರ್ ಆಗಿದ್ದೀರ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನನ್ನ ವ್ಲಾಗ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತೀರಾ ನಿಮ್ಮೆಲ್ರಿಗೂ ಆ್ಯಂಡ್ ತುಂಬ ಇಷ್ಟಪಡ್ತಿದ್ದೀರಾ. ಥ್ಯಾಂಕ್ ಯು ಮತ್ತೊಮ್ಮೆ. ಆ್ಯಂಡ್ ಬನ್ನಿ ಇಡೀ ದಿನ ಯಾವ ಥರ ಇರುತ್ತೆ ಅಂತ ನೋಡುವ. ಏನೆಲ್ಲ ತಿಂತೀನಿ, ಏನೆಲ್ಲ ಮಾಡ್ತೀನಿ ಅಂತೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಶೇರ್ ಮಾಡೋದನ್ನ, ಕಮೆಂಟ್ ಮಾಡೋದನ್ನ ಮಿಸ್ ಮಾಡಬೇಡಿ, ಓಕೆನಾ? ಸೊ ಲೆಟ್ಸ್ ಬಿಗಿನ್ ದ ವ್ಲಾಗ್. ಟೈಮ್ ಬಂದು 7:40 ಆಗ್ತದೆ. ಹೀಗೆ ಫ್ರೆಶ್ ಅಪ್ ಆಗಿದ್ದಾಯಿತು. ದಿಸ್ ಇಸ್ ಮೈ ಸ್ಕಿನ್. ಇಟ್ಸ್ ಗ್ಲೋಯಿಂಗ್ ಆ್ಯಕ್ಚುಲಿ. ಸೊ ಯಾ, ಲೆಟ್ಸ್ ಸ್ಟಾರ್ಟ್. ತುಂಬ ಚಳಿ ಇದೆ ಆಚೆ ಕಡೆ, ಅದಕ್ಕೆ ಫಸ್ಟ್ ಸ್ವೆಟರ್ ಹಾಕೊಂಡ್ಬಿಡ್ತೀನಿ ನಾನು. ಸ್ವಲ್ಪ ಬಿಸಿಲು ಬರ್ತಿದೆ, ಬಟ್ ಸ್ಟಿಲ್ ಸ್ವಲ್ಪ ಚಳಿ ಇದೆ. ಸೊ ಹಂಗಾಗಿ ಸೊ ನಾನು ನನ್ನ ಪ್ರಾಕ್ಟೀಸ್ ಎಲ್ಲ ಮುಗಿಸಿ ಇವಾಗ ಟೈಮ್ ಬಂದು 9:47 ಆಗಿದೆ. ಇವಾಗ ಕಾಫಿನ ಕುಡಿತಾ ಇದ್ದೀನಿ. ಇದು ಕುಡಿದು ನಾನು ನಿಮಗೆ ಆಮೇಲೆ ಸಿಗ್ತೀನಿ, ಓಕೆನಾ? ಸೊ ಏನಂದರೆ ಲಾಸ್ಟ್ ವೀಕ್ ನಮ್ಮ ಓನರ್ ಬಂದಿದ್ರು. ಸೊ ಇವಾಗ ಏನಪ್ಪ ಅಂದರೆ 1,000 ರೂಪಿ ರೆಂಟ್ ಜಾಸ್ತಿ ಮಾಡಿದ್ದಾರೆ. ಫಸ್ಟ್ 8,000 ಇತ್ತು, ಇವಾಗ 9,000 ರೂಪಿ. ಸೊ ಕಮಿಂಗ್ ಮಂತಿಂದ 9,000 ರೂಪಿ ಪೇ ಮಾಡಬೇಕು. ಇಲ್ಲಿ ಸುತ್ತಮುತ್ತ ಎಲ್ಲ 10,000 ತಗೋತಾರೆ. ನಾವು ಜಸ್ಟ್ ನಮ್ಮ ಟೆನೆಂಟ್ಸ್ಗೆ ಅಷ್ಟೆಲ್ಲ ಕೊಡಲ್ಲ, ಅಷ್ಟೆಲ್ಲ ಚಾರ್ಜ್ ಮಾಡಲ್ಲ, 9,000ಗೆ ಅಷ್ಟೇ ತಗೊಳ್ಳೋದು ಅಂತ ಹೇಳ್ಬಿಟ್ಟು ಹೇಳಿ ಹೋದರು. ಲೈಕ್ ಓಕೆ ಫೈನ್ ಅಂತ ಹೇಳಿದಾಯ್ತು. ದಟ್ಸ್ ದ ಒನ್ ಅಪ್ಡೇಟ್. ತುಂಬ ಜನ ರೆಂಟ್ ಬಗ್ಗೆ ಕೇಳ್ತಾ ಇದ್ರಿ. ಸೊ ಇವಾಗ ನನ್ನ ಮನೆ ರೆಂಟು 9,000. ನನಗೆ 400 ರುಪೀಸ್ ವಾಟರ್ ಚಾರ್ಜ್ ಬರುತ್ತೆ ಆ್ಯಂಡ್ 200 ರುಪೀಸ್ ಕ್ಲೀನಿಂಗ್ ಚಾರ್ಜ್ ಬರುತ್ತೆ. ಆಲ್ಮೋಸ್ಟ್ ಲೈಕ್ 10,000 ರೂಪಿ ಪೇ ಮಾಡ್ತಿರೋದು, ಓಕೆ? ಸೊ ಇವಾಗ ನಾನು ನಿನ್ನೆ ವಿಶಾಲ್ ಮಾರ್ಟ್ಗೆ ಹೋಗಿ ಸಾಕಷ್ಟು ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀನಿ. ಟ್ರಸ್ಟ್ ಮೀ, ವಿಶಾಲ್ ಮಾರ್ಟ್ ನನಗೆ ಬೆಸ್ಟ್ ಅನ್ಸುತ್ತೆ ಯಾವಾಗಲೂ ಅಷ್ಟೇ. ಕ್ಲಾತ್ ಆಗಿರ್ಬೋದು, 99 ರುಪೀಸಿಂದ ಟಿ ಶರ್ಟ್ಗಳು, ಅದು ಬೆಸ್ಟ್ ಕ್ವಾಲಿಟಿ ಟಿ ಶರ್ಟ್ಗಳು, ಸಕ್ಕ ಡಿಸೈನ್ ಇರೋ ಟಿ ಶರ್ಟ್ಗಳು ಸ್ಟಾರ್ಟ್ ಆಗ್ತದೆ. ನಂಗೆ ತುಂಬ ಇಷ್ಟ ಆಯಿತು. ಸಾಕಷ್ಟು ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀನಿ. ತೋರಿಸ್ತೀನಿ ಏನೆಲ್ಲ ತೊಗೊಂಬಂದಿದ್ದೀನಿ ಅಂತ. ಲೆಟ್ಸ್ ಬಿಗಿನ್. ಸೊ 2 ಬ್ಯಾಗಲ್ಲಿ ತೊಗೊಂಬಂದಿದ್ದೀನಿ. ಲೆಟ್ ಮೀ ಶೋ ಯು. ಫಸ್ಟ್ ಬಂದು ಈ ಥರ ಮಿಕ್ಸ್ಚರ್ ಒಂದು ತೊಗೊಂಬಂದೆ. ಇದು ಬಂದು 56 ರುಪೀಸ್ ಆಯ್ತಾ. ನೆಕ್ಸ್ಟು ಹೊಸ ಜಗ್ ತೊಗೊಂಬಂದಿದ್ದೀನಿ ನಮ್ಮ ಮನೆಗೆ. ಇದು ಕೂಡ 82 ರುಪೀಸ್. ನೆಕ್ಸ್ಟು 2 in 1 ಇರೋವಂಥದ್ದು, ಏನೋ ಕಾಫಿ ಎಲ್ಲ ಸೋಸ್ತೀವಲ್ಲ, ಕಾಫಿ ಟೀ ಅಂತ ಸೋಸಕ್ಕೆ ಅಂತ ಇದೊಂದು ತೊಗೊಂಬಂದೆ. 2 ಇದೆ ಇದರಲ್ಲಿ. ಸೊ ಬೆಸ್ಟ್ ಅನ್ಸು. ಫಸ್ಟ್ ಪ್ಲಾಸ್ಟಿಕ್ ತೊಗೊಂಡಿದ್ದೆ ಆಯ್ತಾ ನಾನು, ಆಮೇಲೆ ನೋಡಿದೆ 2 ಇದೆಯಲ್ಲ ಚೆನ್ನಾಗಿದೆಯಲ್ಲ ಅಂದ್ಬಿಟ್ಟು ಇದನ್ನೇ ತೊಗೊಂಬಂದಿದ್ದು. ಇದು ಬೈ 1 get 1 ಇತ್ತು. ಇದು ಮತ್ತೆ ಇನ್ನೊಂದು ತೊಗೊಂಡಿದ್ದೀನಿ. ಅದು ಅದ್ರಲ್ಲಿ ಇದೆಯೋ ಗೊತ್ತಿಲ್ಲ. ಸೊ ಇದೊಂದು ತೊಗೊಂಬಂದೆ. ಫೇಸ್ ಮಾಸ್ಕ್. ಒಂದು ಕೊರಿಯನ್ ಮ್ಯಾಗಿನ ತೊಗೊಂಬಂದಿದ್ದೀನಿ. ಯಾವಾಗಾರು ಲೇಟ್ ಅಥವಾ ಡಿನ್ನರ್ ಮಾಡೋದು ಲೇಟ್ ಆಗ್ಬಿಟ್ರೆ ಅಂತ ಹೇಳ್ಬಿಟ್ಟು ಮಾಡ್ಕೊಂಡು ತಿನ್ನೋಣ ಅಂತ ಹೇಳ್ಬಿಟ್ಟು ಇದೊಂದು. ತುಂಬಾ ಜನ ಹೇಳ್ತಾನೆ ಇದ್ರಿ ಗ್ಯಾಸ್ ಲೈಟರ್ ತಗೊಳ್ಳಿ ಅಂತ ಹೇಳ್ಬಿಟ್ಟು ಫೈನಲಿ ನನ್ನ ಕಣ್ಣಿಗೆ ಕಾಣಿಸೋದು ಒಂದೇ ಏನೋ ಪೀಸ್ ಇತ್ತು, ನನಗೆ ಇತ್ತೋ ಏನೋ ಪಾಪ. ಸೊ ಇದೊಂದು ತಗೊಬಂದೆ. ನೆಕ್ಸ್ಟ್ ಬಂದು ಚಿಕ್ಕದೊಂದು ಏನ್ ಅನ್ಬೋದು, ಇದನ್ನ ಬಾಂಡ್ಲಿ ಅನ್ಬೋದಾ, ಏನೋ ಚಿಕ್ಕದಾಗ ಒಂದು ಪ್ಯಾನ್ ತರ ತಗೊಂಬಂದೆ. ಒಂದಿರ್ಲಿ ಎಕ್ಸ್ಟ್ರಾ ಅಂತ ಹೇಳ್ಬಿಟ್ಟು. ಒಂದೊಂದ್ಸಲ 2 ಚಿಕ್ಕದು ಈ ಥರದಿದ್ರೆ ಯೂಸ್ಫುಲ್ ಆಗಿ, ಬಿಕಾಸ್ ನಾನು ಒಬ್ಳಿಗೆ ಅಡುಗೆ ಮಾಡ್ಕೊಳ್ಳೋದಲ್ವಾ, ಚಿಕ್ಕದಾಗ ಎಗ್ ಹಾಕೊಳ್ಳೋಕ್ಕೋ ಇನ್ನೇನು ಕರಿ ಯೂಸ್ ಆಗುತ್ತೆ ಅಂತ ತೊಗೊಂಬಂದೆ. ಇದು ಬಂದ್ಬಿಟ್ಟು 121 ರುಪೀಸ್ ಏನೋ ಇದೆ. ನೆಕ್ಸ್ಟ್ ಬಂದು ಕಡಲೆಕಾಳು ಖಾಲಿ ಆಗಿತ್ತು. ಸೊ ಅದೊಂದು ಕರ್ಮೀನ್ ಹಾಕ್ಬಿಟ್ಟು ಸಾಂಬಾರು ಮಾಡಬೇಕು ಅಂತ ಅನ್ಕೋತಿದ್ದೆ, ಅದಕ್ಕೋಸ್ಕರ ಇದನ್ನು ತೊಗೊಂಬಂದೆ. ಫಸ್ಟು ಈ ಥರ 2 ಗ್ಲಾಸ್ ತೊಗೊಂಬಂದೆ ಕಾಫಿ ಕುಡಿಯೋಕ್ಕೆ ಅಂತ ಹೇಳ್ಬಿಟ್ಟು.
ನನ್ನ ವಿಡಿಯೋಗೂ ಹೆಲ್ಪ್ ಆಗುತ್ತೆ, ಯಾವ್ದಾರು ಒಂದೊಂದ್ಸಲ ಬ್ರ್ಯಾಂಡ್ ಏನಾದ್ರು ಬಂದಾಗ ಹೆಲ್ಪ್ ಆಗುತ್ತೆ. ಪ್ಲಸ್ ಇದು ಬಂದು 49 ರುಪೀಸ್ ಒಂದಾಯ್ತಾ. ಲಾಸ್ಟ್ ಟೈಮ್ ತಗೊಂಬಂದಿದೆ ಆಯ್ತಾ. ಫಸ್ಟ್ ತಂದಾಗೆ ಕಾಫಿ ಆಗ್ಬಿಟ್ಟೆ, ಹಂಗೆ ಹೊಡೆದೋಗ್ಬಿಡ್ತು. ಸೊ ಈ ಸಲ ಬೇಕು ಅಂತಾನೆ ಏನೋ ಅನ್ಕೊಂಡು ತಗೊಂಬಂದೆ, ಸ್ವಲ್ಪ ಗಟ್ಟಿ ಇದೆ. ಲೆಟ್ಸ್ ಸಿ. ಸೊ ಇದೊಂದು ಬೆಡ್ ಕವರ್ನ ತಗೊಂಬಂದಿದ್ದೀನಿ. ಡಬಲ್ ಬೆಡ್ ವಿತ್ ಪಿಲ್ಲೋಸ್ ಕವರು ಎರಡೂ ಇದೆ. ಈ ಕಲರಲ್ಲಿ ಒಂದು ತಗೊಂಬಂದೆ. ನೀರ್ಗೆ ಹಾಕಿದ್ಮೇಲೆ ಇನ್ನೂ ಸಾಫ್ಟ್ ಆಗುತ್ತೆ ಅಂತ ಅನ್ಸುತ್ತೆ ನನಗೆ. ಇದು ಬಂದು ಕಾಸ್ಟ್ ನಿಮಗೆ 349 ರುಪೀಸ್ ಏನೋ ಇದೆ. ವರ್ತ್ ಇದೆ ಅಲ್ವಾ. ಸೊ 2 ದಿಮ್ ಕವರ್ ಕೊಟ್ಟಿದ್ದಾರೆ, ಪ್ಲಸ್ ಡಬಲ್ ಬೆಡ್ದು ತುಂಬ ಚೆನ್ನಾಗಿದೆ. ಅದಕ್ಕೋಸ್ಕರ ಇದೊಂದು ನಾನು ಲಾಸ್ಟ್ ಟೈಮ್ ನನ್ನ ಹತ್ರ ಇರೋ 2 ಬೆಡ್ ಕವರು ಕೂಡ ನಾನು ತಗೊಂಬಂದಿದ್ದು ವಿಶಾಲ್ ಮಾರ್ಟಿಂದಾನೆ. 3rd ಒನ್ ಕೂಡ ಅಲ್ಲಿಂದಲೇ ತಗೊಂಬಂದಿದ್ದೀನಿ. ಸೊ ಇದೊಂದು. ನೆಕ್ಸ್ಟು ಇದನ್ನೇನಂತಾರಪ್ಪ, ಆಪ್ರೋನ್ ಏನೋ ಒಂದು ಅಂತಾರೆ. ಸೊ ಈ ಥರದ್ದೊಂದು ಹಾಕೊಂಡು ಕುಕ್ ಮಾಡೋ ಅಂಥದ್ದನ್ನ ತಗೊಂಬಂದಿದ್ದೀನಿ. ಸೊ ಚೆನ್ನಾಗಿದೆ. ಇದು ಬಂದು 119 ರುಪೀಸೋ ಎಷ್ಟೋ ಇದೆ, 109 ರುಪೀಸ್. ಇದು ಚೆನ್ನಾಗಿದೆ. ಸೊ ಇದು ನೆಕ್ಸ್ಟ್ ಟಿ ಶರ್ಟ್ಗಳು, 99 ರುಪೀಸ್ ಟಿ ಶರ್ಟ್ಗಳು. ಆಚೆ ಎಲ್ಲ ಹಾಕೊಂಡು ಹೋಗೋಕ್ಕೆ ಲೂಸ್ ಟಿ ಶರ್ಟು, ಸ್ವಲ್ಪ ಫಿಟ್ ಆಗಿರೋದು 2 ಥರನೂ ತಗೊಂಡಿದ್ದೀನಿ. ಲೂಸ್ ಆಗು ಇರಲಿ ಮತ್ತೆ ನಾರ್ಮಲ್ ಆಗು ಇರಲಿ ಅಂತ ಹೇಳ್ಬಿಟ್ಟು ಇದೊಂದು ಕಲರ್. ಆ್ಯಂಡ್ ಇದು ಕೂಡ ಎಲ್ಲ 99 ರುಪೀಸ್ ಟಿ ಶರ್ಟೇ. ಇದೊಂದು ತಗೊಂಬಂದೆ, ಚೆನ್ನಾಗಿದೆ. ಸ್ವಲ್ಪ ಅದ್ರ ಮೇಲೆ ಬರ್ದಿದ್ದೆಲ್ಲ ಓದ್ಬಿಟ್ಟು ತಗೊಂಬಂದಿದ್ದೀನಿ. ಸೊ ನನ್ನ ಹತ್ರ ಯಾವೆಲ್ಲ ಕಲರ್ಸ್ ಇಲ್ಲೋ ಅದನ್ನ ತಗೊಂಬಂದೆ ನಾನು. ಕ್ವಾಲಿಟಿನೂ ಚೆನ್ನಾಗಿದೆ. ನನ್ನ ಹತ್ರ ಆಲ್ರೆಡಿ 2 ಟಿ ಶರ್ಟ್ ಇತ್ತು, ಅದು ಕೂಡ ನಾನು ಇಲ್ಲಿಂದಾನೇ ತಗೊಂಬಂದಿದ್ದು. ಚೆನ್ನಾಗಿದೆ. ನೆಕ್ಸ್ಟು ಇದೊಂದು ಅದಾದ್ಮೇಲೆ ಇದೊಂದು ಸಕ್ಕ ಟಾಪ್ ಸಿಕ್ತು ಆಯ್ತಾ. ಕಣ್ಣಿಗೆ ಇಟ್ಟಾಕೊಂಡು ಬಂದೆ. ಈ ತರ ಟಾಪ್ ಸಕ್ಕದಾಗಿರುತ್ತೆ, ನನಗೆ ಚೆನ್ನಾಗಿ ಕಾಣಿಸುತ್ತೆ. ಸೊ ಅದಕ್ಕೋಸ್ಕರ ಇದೊಂದು ತಗೊಂಡ್ಬಂದೆ. ಇದು ಬಂದ್ಬಿಟ್ಟು ಕಾಸ್ಟ್ 299 ರುಪೀಸ್. ಇದು ಸ್ಮಾಲ್ ಸೈಜಲ್ಲಿ ತಗೊಂಡ್ಬಂದೆ ನಾನು ಇದನ್ನ. ತೋರ್ಸೋದೆಲ್ಲ ಇದು 99 ರುಪೀಸೇ, ಬಟ್ ಮನೇಲಿ ಹಾಕೊಳಕ್ ತಗೊಂಡ್ಬಂದೆ ಇದನ್ನ ನಾನು. ಆಚೆಗೂ ಹಾಕೊಂಡು ಹೋಗ್ಬೋದು, ಬಟ್ ಈ ತರ ಇದೆ. ಫ್ಲವರ್ ತರದ್ದು ಸೈಡಲ್ಲಿ ಈ ತರ ಕಟ್ ಡಿಸೈನು. ಇದರಲ್ಲಿ 4 ತಗೊಂಡಿದ್ದೆ. ಬೈ 3 get 1 ಫ್ರೀ ಇತ್ತು. ಒಂದು ಸೌಮ್ಯಂಗ್ ಕೊಟ್ಟೆ, ನೆನ್ನೆ ನನ್ನ ಫ್ರೆಂಡ್ಸ್ನ ಮೀಟ್ ಮಾಡಕ್ ಹೋಗಿದ್ನಲ್ಲ, ಅವಳಿಗೊಂದು ಕೊಟ್ಟೆ. ಸೊ ನಾನು ಇದೊಂದು ಕಲರ್ ಇಟ್ಕೊಂಡಿದ್ದೀನಿ, ಬ್ಲೂ ಕಲರ್. ಸಕ್ಕದಾಗಿದೆ ಆಯ್ತಾ, ಕ್ವಾಲಿಟಿ ಸೂಪರ್ ಆಗಿದೆ. ಈ ತರದಲ್ಲಿ ಡಾರ್ಕ್ ಪಿಂಕ್ ಇತ್ತು, ಡಾರ್ಕ್ ಪಿಂಕ್ ಅವಳಿಗೆ ಕೊಟ್ಟು ಬಂದೆ ನಾನು. ಅವಳಿಗೆ ಸೂಟ್ ಆಗಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಸೇಮ್ ಆಲ್ಮೋಸ್ಟ್ ಎಲ್ಲ ಸಿಮಿಲರ್ ಆಗಿರೋವಂಥದ್ದೇ. ಸೊ ಇದೊಂದು. ನೆಕ್ಸ್ಟು ನೋಡಿ ಎಷ್ಟು ಚೆನ್ನಾಗಿದೆ ಟಿ ಶರ್ಟ್ಗಳು. ಐ ಲವ್ ಇಟ್ ಆಯ್ತಾ, ಸೋ ಬ್ಯೂಟಿಫುಲ್. ಸೊ ಇದೊಂದು ತಗೊಂಡೆ. ಇದಂತೂ ನೋಡಿದ ತಕ್ಷಣ ಇಷ್ಟ ಆಗೋಯ್ತು ಈ ಕಲರ್ ನನಗೆ. ಸೊ ಇದೊಂದು ತಗೊಂಬಂದೆ, 99 ರುಪೀಸ್. ನೆಕ್ಸ್ಟು ತುಂಬಾ ಟ್ರೆಂಡಿಂಗ್ ಅಲ್ಲಿರೋ ಒಂದು ಟಾಪ್ನ ತಗೊಂಬಂದೆ. ಇದು ಸ್ಮಾಲ್ ಸೈಜಲ್ಲೇ ತಗೊಂಡಿದ್ದೀನಿ ನಾನು. ತುಂಬ ಚೆನ್ನಾಗಿದೆ. ಇದು ಬಂದು 299 ರುಪೀಸ್. ಇದು ಕೂಡ ಅವಾಗಲೇ ತೋರಿಸಿದ್ನಲ್ಲ, ಬೈ 1 get 1 ಫ್ರೀ. ಅದರಲ್ಲಿ ಇದು ಫಸ್ಟ್ ತಗೊಂಡಿದ್ದು. ಅದಾದ್ಮೇಲೆ ಅವ್ರು ಹೇಳಿದ್ರು ಇನ್ನೊಂದು ತಗೊಳ್ಳಿ ಮೇಡಮ್ ಅಂತ ಹೇಳ್ಬಿಟ್ಟು ಅವಾಗ ಹೋಗಿ ಇದನ್ನೇ ತಗೊಂಬಂದಿದ್ದು. ಸೊ ಇಷ್ಟು ಶಾಪಿಂಗ್ ಮಾಡಿದ್ದೀನಿ. ಆಲ್ಮೋಸ್ಟ್ 2800 ರುಪೀಸ್ ನನಗೆ ಬಿಲ್ ಬಂದಿತ್ತು. ಬಟ್ ಐ ಆಮ್ ವೆರಿ ಸ್ಯಾಟಿಸ್ಫೈಡ್ ಆಯ್ತಾ, ಬಿಕಾಸ್ ಬಟ್ಟೆ ಅಷ್ಟು ಕಡಿಮೆಗೆ ಅಷ್ಟು ಕ್ವಾಲಿಟಿ ಇರೋದು ಸಿಗೋದು ತುಂಬ ಇಂಪಾರ್ಟೆಂಟ್ ನನಗೆ. ಸೊ ಹಾಗಾಗಿ ಐ ಲವ್ ಇಟ್, ಐ ಲವ್ ಶಾಪಿಂಗ್. ಸೊ ನೀವು ವಿಶಾಲ್ ಮಾರ್ಟ್ಗೂ ಹೋಗ್ತೀರಾ, ಶಾಪಿಂಗ್ ಮಾಡ್ತೀರಾ, ನಿಮ್ಗೆ ಹೆಂಗೆ ಅನ್ಸುತ್ತೆ ಅಂತ ಕಮೆಂಟಲ್ಲಿ ಹಾಕಿ. ಬಿಕಾಸ್ ತುಂಬ ಜನ ಡಿ ಮಾರ್ಟ್ಗೆ ಹೋಗ್ತಾರೆ ಶಾಪಿಂಗ್ ಮಾಡೋಕ್ಕೆ. ಬಟ್ ನಂಗೆ ಡಿ ಮಾರ್ಟ್ ಓಕೆ. ಫಸ್ಟ್ ಡಿ ಮಾರ್ಟ್ ಸ್ಟಾರ್ಟ್ ಆದಾಗ ನಮ್ಮ ಮನೆ ಹತ್ರ ತುಂಬ ದೊಡ್ಡದು ಶಾಪ್ ಇತ್ತದು. ಅಲ್ಲಿ ಅಂತೂ ಇದೇ ಥರ ತುಂಬ ಕಲೆಕ್ಷನ್ಸ್. ನಾನು ಡಿ ಮಾರ್ಟಲ್ಲಿ ಎಷ್ಟೋ ತೊಗೊಂಡಿದ್ದು ಬಟ್ಟೆಗಳು ನನ್ನ ಹತ್ರ ಇದೆ ಇವಾಗಲೂ ಆಯ್ತಾ. ಬಟ್ ಮರ್ತೋಗಿದೆ ಯಾವ್ದು ಎಲ್ಲಿಂದ ತೊಗೊಂಡಿದ್ದು ಅಂತ. ಸೊ ಅಷ್ಟು ಬಟ್ಟೆಗಳು ತೊಗೋತಿದ್ದೆ ಅವಾಗ. ಅಲ್ಲಿ ತುಂಬ ಚೆನ್ನಾಗಿ ಕಲೆಕ್ಷನ್ಸ್ ಬರುತ್ತೆ. ಇವಾಗಂತೂ ತುಂಬ ಅಂದರೆ ವರ್ಸ್ಟ್ ಆಗಿದೆ, ನಂಗೆ ಚೂರು ಇಷ್ಟ ಆಗಲ್ಲ. ಬಟ್ ಮೇ ಬಿ ನೀವು ಫುಡ್ ಬಗ್ಗೆ ಗ್ರಾಸರೀಸ್ ಎಲ್ಲ ತುಂಬ ಚೆನ್ನಾಗಿರ್ಬೋದೇನೋ. ಬಟ್ ನನಗೆ ವಿಶಾಲ್ ಮಾರ್ಟ್ ಈಸ್ ಆಲ್ ಟೈಮ್ ಫೇವ್ರೆಟ್. ನಮ್ಮ ಮನೆ ಹತ್ರ ಇರೋ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಸೊ ಸಾಂಬಾರನ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಬದನೆಕಾಯಿ ಮತ್ತು ಆಲೂಗಡ್ಡೆ ಜೊತೆಗೆ ಇದನ್ನು ತಡ್ನಿಕಾಳು ಅಂತಾರ, ನನಗೆ ಮರ್ತೋಗಿದೆ ಕರೆಕ್ಟಾಗಿ. ಲೆಟ್ ಮೀ
ತಗ್ನಿಕಾಳು ಅಂತಾರೆ ಅನಿಸುತ್ತೆ. ಸ್ವಲ್ಪ ಅರಿಶಿನ ಹಾಕ್ಕೊಂಡು ಫ್ರೈ ಮಾಡೋಣ. ಮಸಾಲ ರುಬ್ಕೋಬೇಕು, ಅಲ್ಲಿವರೆಗೂ ಸ್ವಲ್ಪ ಮೆತ್ತಗಾಗಲಿ ಅಂತ ಹಾಕಿದ್ದೀನಿ. ಸ್ವಲ್ಪ ನುಗ್ಗೆ ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ. ಸೊ ಈಗ ಮಸಾಲಾನ ಹಾಕ್ತಾ ಇದ್ದೀನಿ. ಇದಕ್ಕೆ ಬಂದು 2 ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ ಮತ್ತು ಲವಂಗ, ನೀರು ಇಷ್ಟನ್ನು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಧನಿಯಾ ಪುಡಿ, ಖಾರದ ಪುಡಿ, ಇದಕ್ಕೆ ಧನಿಯಾ ಪುಡಿ ಇದು ರುಬ್ಬಕ್ಕೆ ಹಾಕಿ, ಖಾರದ ಪುಡಿನ ಇದು ತರಕಾರಿ ಜೊತೆಗೆ ಹಾಕಿದ್ದೀನಿ. ಸೊ ಇಷ್ಟನ್ನು ಇವಾಗ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಒಂದು 4-5 ವಿಸಿಲ್ ಹಾಕಿ ಕೂಗ್ಸಿದ್ರೆ ಇಟ್ಸ್ ಡನ್. ಸೊ ಫೋನ್ ಮಾಡಿದ ತಕ್ಷಣ ಅಂಕಲ್ ತಂದು ಕ್ಯಾನ್ ಮನೆ ಹತ್ರ ಹಾಕ್ಬಿಟ್ಟು ಹೋಗ್ಬಿಡ್ತಾರೆ. ಮೇ ಬಿ ನಾನು ಒಬ್ಬಳೇ ಕಾಲ್ ಮಾಡ್ತೀರೇನೋ ಗೊತ್ತಿಲ್ಲ. ಫಸ್ಟ್ ನನಗೆ ತಂದು ಹಾಕ್ಬಿಟ್ಟು ಹೋಗ್ತಾರೆ. ಇವಾಗ ಅದು ನಂಗೆ ಈಸಿ 40 ರೂಪೀಸ್ ಪೇ ಮಾಡ್ತೀನಿ. ಸೊ ನಂದು ಸ್ನಾನ ಎಲ್ಲ ಮುಗೀತು, ಫೇಸ್ ಕ್ರೀಮ್ ಎಲ್ಲ ಅಪ್ಲೈ ಮಾಡ್ಕೊಂಡಿದ್ದಾಯಿತು. ಟೈಮ್ ಬಂದು 12 ಆಗ್ತದೆ. ಇನ್ನೊಂದು ಹಾಫ್ ಆನ್ ಅವರ್ ನಾನು ಊಟನ ಮುಗಿಸ್ಕೊತೀನಿ. 12:30ಗೆಲ್ಲ ಊಟ ಎಲ್ಲ ಮಾಡಿಬಿಡ್ತೀನಿ. ಸೊ ಹೇರ್ ಈ ಥರ ಹಾಕಿಟ್ಟು ನಾನು ಫಸ್ಟ್ ಎಲ್ಲ ಇದೇ ಥರ ಹಾಕೋತಿದ್ದು. ನನ್ನ ಫೇಸ್ ಇಲ್ಲಿವರೆಗೂ ಬರೋದು ಈ ಕೂದಲು ಈ ಥರ ಆದಾಗೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇನ್ನು ಮುಂದೆ ಅದೇ ಥರ ಮಾಡಬೇಕು. ಸೊ ಇವಾಗ ಸದ್ಯಕ್ಕೆ ಕೆಲಸನ ಸ್ಟಾರ್ಟ್ ಮಾಡಬೇಕು. ಒಂದು ಹಾಫ್ ಆನ್ ಅವರ್ ಒಳಗೆ ಊಟ ಎಲ್ಲ ಮುಗಿಸ್ಕೊತೀನಿ. ರೈಸ್ಗೆ ಇಡಬೇಕು. ರೈಸ್ಗೆ ಇಟ್ಟಲ್ಲ ಇನ್ನು ಇವಾಗ ನೆನಪಾಗ್ತಿದೆ ನನಗೆ. ಸೊ ಲೆಟ್ಸ್ ಡೂ ದ್ಯಾಟ್ ಆ್ಯಂಡ್ ಸೊ ಗೈಸ್, ನಂದು ಊಟ 12:30 ಆಗಿದೆ. ರೈಸು, ಸಾಂಬಾರು, ಮಿಕ್ಸ್ಚರ್ ನೆನ್ನೆ ತೊಗೊಂಬಂದಿದ್ದು, 1 ಎಗ್ಗು ಸ್ವಲ್ಪ ಹಂಗೆ ಲೈಟಾಗಿ ಫ್ರೈ ಮಾಡಿ ತಿಂತಾಯಿದ್ದೀನಿ. My ask for today for all of you is we are conducting our pilot research in a month's time, and we are testing out our very first batch of prototypes, and we'd love to get. ಸೊ ನಾನು ಈ ಥರ ಬರೆದಿದ್ದೆ, ಥ್ಯಾಂಕ್ ಯು ಯೂನಿವರ್ಸ್, ಐಮ್ ಈಸಿಲಿ ಅಟ್ರಾಕ್ಟಿಂಗ್ ಕ್ಲೈಂಟ್ಸ್ ಫಾರ್ ಮೈ ಪರ್ಸನಲ್ ಮ್ಯಾನಿಫೆಸ್ಟೇಷನ್ ಕ್ಲಾಸಸ್ ಅಂತ ಹೇಳಿ. ನಾನು 30,000 ಅಂತ ಬರೆದಿದ್ದು, ಬಟ್ ಐ ಮೇಡ್ 31,080 ರೂಪೀಸ್ ಏನೋ ನಾನು ಅರ್ನ್ ಮಾಡಿದ್ದೀನಿ ಲಾಸ್ಟ್ ಮಂತ್. ಸೊ ದಿಸ್ ಇಸ್ ದ ಪವರ್ ಆಫ್ ಮಂತ್ಲಿ ಮ್ಯಾಜಿಕ್ ಬುಕ್ ಅಥವಾ ಮಂತ್ಲಿ ಡಿಕ್ಲರೇಷನ್ ಬುಕ್ ಅಂತ ಕರೀತಾರೆ. ನಿಮ್ಗೆ ಅನಿಸ್ತಿರ್ಬೋದು ಏನಿದು ಅಂತ ಹೇಳಿಬಿಟ್ಟು, ಬಟ್ ಇದ್ರದ್ದು ಬಗ್ಗೆ ನಿಮ್ಗೆ ಏನಾದ್ರು ವೀಡಿಯೋ ಬೇಕಿದ್ರೆ ಪ್ಲೀಸ್ ಚೆಕ್. ನನ್ನ ಯೂಟ್ಯೂಬಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಹೌ ಟು ರೈಟ್ ಮ್ಯಾಜಿಕ್ ಬುಕ್ ಅಥವಾ ಮಂತ್ಲಿ ಡಿಕ್ಲರೇಷನ್ ಬುಕ್ ಅಂತ ಹೇಳಿಬಿಟ್ಟು ಹೋಗಿ ಚೆಕ್ಔಟ್ ಮಾಡಿ. ಡೆಫಿನೆಟ್ಲಿ ಸಕ್ಸಸ್ ಸ್ಟೋರಿ ನಿಮ್ಮನ್ನ ಇನ್ಸ್ಪೈರ್ ಮಾಡುತ್ತೆ ಆ್ಯಂಡ್ ನೀವು ಕೂಡ ಸಾಕಷ್ಟು ಮ್ಯಾಜಿಕ್ಸ್ನ ಎವ್ರಿ ಮಂತ್ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಸೊ ಹ್ಯಾಪಿ ಮ್ಯಾನಿಫೆಸ್ಟಿಂಗ್. ಸೊ ಗೈಸ್, ಟೈಮ್ ಬಂದು 6:30 ಆಗ್ತದೆ. ಸೊ ಡ್ರಿಂಕಿಂಗ್ ಮೈ ಬಿಸಿ ಬಿಸಿ ಕಾಫಿ ಹೊಸ ಗ್ಲಾಸಲ್ಲಿ. ಲವ್ ದ ಕಾಫಿ. Cheers. ಸೊ ನಾನು ಫ್ರೆಶ್ ಅಪ್ ಆಗ್ಬಿಟ್ಟು ಬಂದಿದ್ದಾಯಿತು ಆ್ಯಂಡ್ ಕ್ವಿಕ್ಕಾಗಿ ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ ಆಯಿತಾ. ಶಾರ್ಟ್ ವಿಡಿಯೋದಲ್ಲಿ ಕೂಡ ಏನು ಮೆನ್ಷನ್ ಮಾಡಿರ್ತೀನಿ, ಟ್ಯಾಗ್ ಮಾಡಿರ್ತೀನಿ, ಲಾಂಗ್ ವಿಡಿಯೋದಲ್ಲೂ ಮಾಡಿರ್ತೀನಿ. ಇದು ಚೆಕ್ ಮಾಡಲ್ಲ, ಅದಕ್ಕೆ ನಿಮ್ಗೆ ಗೊತ್ತಾಗಲ್ಲ. ಡರ್ಮ ಲಿಪ್ ಬಾಮ್ ಅಂತ ಹೇಳಿ ಸ್ಕ್ರೀನ್ಶಾಟ್ ಬೇಕಿದ್ರೆ ತಗೊಳ್ಳಿ. ಈ ಸೆರಮ್ ಬಂದು ವಿಲ್ವ ಅವ್ರದ್ದು, ನೆನಪಾದರೆ ಟ್ಯಾಗ್ ಮಾಡಿರ್ತೀನಿ. ಟ್ಯಾಗ್ ಮಾಡೋದೇನು, ಅದು ಹೆಂಗೆ ನೋಡೋದು ಅಂದರೆ ಯೂಟ್ಯೂಬ್ ವೀಡಿಯೋಸ್ ನೋಡಿ ಕಲ್ತ್ಕೊಳ್ಳಿ ಪ್ಲೀಸ್. ನನ್ನ ಐಬ್ರೋಸ್ ಸಕ್ಕದಾಗಿ ಗ್ರೋತ್ ಆಗ್ತದೆ. ನಾನೇನು ಗೊತ್ತಾ, ಐಬ್ರೋಸ್ ಮಾಡ್ಸೋಕೆ ಹೋದಾಗ ಈ ಫ್ರಂಟಲ್ಲಿ ಐಬ್ರೋಸ್ ಮಾಡಿಸಲ್ಲ, ಇಲ್ಲೂ ಸ್ಟಾರ್ಟಿಂಗಲ್ಲಿ ಏನೂ ತೆಗ್ಸಲ್ಲ. ಅಲ್ಲಿ ದಪ್ಪನೇ ಕಾಣಿಸ್ಬೇಕು ನಂಗೆ. ಈ ಕಡೆ ಬೇಕಾದ್ರೆ ಶೇಪಾಗಿ ಬರಲಿ, ಬಟ್ ಈ ಸ್ಟಾರ್ಟಿಂಗಲ್ಲಿ ಮತ್ತು ಈ ಕೆಳಗಡೆ ನನ್ನ ಹೇರ್ ತೆಗ್ಸೋಕೆ ಹೋಗಲ್ಲ. ಅದಕ್ಕೆ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ, ದಪ್ಪ ಕಾಣಿಸುತ್ತೆ. ದ್ಯಾಟ್ಸ್. ಸೊ ಊಟಕ್ಕೆ ಅಂತ ಬಂದು ಮ್ಯಾಗಿನ ರೆಡಿ ಮಾಡ್ಕೊತಾ ಇದ್ದೀನಿ, ಜೊತೆಗೆ 2 ಎಗ್ಗನ್ನ ಹಾಕೋತೀನಿ. ಸಾಂಬಾರು ಅಂದರೆ ಕರ್ಮೀನ್ ಸಾಂಬಾರು ತಿನ್ಬೇಕಂತ ತುಂಬ ಅನ್ನಿಸ್ತಿತ್ತು ಆಯಿತಾ. ಅದಕ್ಕೆ ಅಂತ ಈ ಕಾಳು ತೊಗೊಂಬಂದಿದ್ದೇನೆ ವಿಶಾಲ್ ಮಾರ್ಟಿಂದ. ಸೊ ಇವಾಗ ಅದನ್ನು ನೆನೆಸಿಟ್ರೆ ನಂಗೆ ನಾಳೆಗೆ ಚೆನ್ನಾಗಿ ಏನಾಗಿರುತ್ತೆ, ನೆಂದಿರುತ್ತೆ. ಸೊ 4-5 ವಿಸಿಲ್ ಕೂಗ್ಸಿದ್ರೆ ಚೆನ್ನಾಗಿ ಬೇಯ್ಕೊಳ್ಳುತ್ತೆ. ಸೊ ಮೈ ಮ್ಯಾಗಿ ಈಸ್ ರೆಡಿ. ಎಗ್ ಜೊತೆ ಸಖತ್ತಾಗಿರುತ್ತೆ ಗೈಸ್.
ನನಗೆ ಏನು ತಿನ್ನಬೇಕು ಅಂತಾರೆ ಗೊತ್ತಾಗ್ತಾರೆ ಇದನ್ನು ಮಾಡ್ಕೊಂಡು ತಿಂತಾ ಇದ್ದೀನಿ. ನನ್ನ ಬಟ್ಟೆಗಳು ಕಣ್ಣಿಗೆ ಕಾಣಿಸ್ತಾ ಇತ್ತು ಆಯಿತಾ, ಜೋಡಿಸಿ ಎತ್ತಿಕ್ಬಿಡೋಣ ಮಲ್ಕೊಳ್ಳೋ ಮುಂಚೆ ಅಂತ ಹೇಳಿಬಿಟ್ಟು ಒಂದು 2 ವಾರದ ಬಟ್ಟೆನ ಅಥವಾ 1 ವಾರದ ಬಟ್ಟೆ ಅನಿಸುತ್ತೆ, ನನಗೂ ನೆನಪಿಲ್ಲ. ಸೊ ಅದನ್ನೆಲ್ಲ ನೀಟಾಗಿ ಜೋಡಿಸಿ ಎತ್ತಿಟ್ಟಿದ್ದಾಯಿತು. ಇಲ್ಲಾಂದರೆ ಅಲ್ಲೇ ಬಿದ್ದರೆ ಮತ್ತೆ ಡಸ್ಟ್ ಆಗುತ್ತೆ, ಮತ್ತು ಡಸ್ಟ್ ಬರ್ತಿರುತ್ತೆ ಯೂಶಲಿ. ಅದು ನಮ್ಮ ಮನೇಲಿ ಒಂಥರ ಗೆಸ್ಟ್ ಥರ ಯಾವಾಗಲೂ ಅಂಟ್ಕೊಂಡೇ ಇರುತ್ತೆ. ಸೊ ಎಲ್ಲನೂ ಜೋಡಿಸಿ ಎತ್ತಿಟ್ಟಿದ್ದೆ. ಸೊ ಗೈಸ್, ಥ್ಯಾಂಕ್ ಯು ಸೋ ಮಚ್ ಈ ವ್ಲಾಗ್ನ ಫುಲ್ಲಾಗಿ ಕೂತು ನೀವು ಎಂಜಾಯ್ ಮಾಡಿದ್ದಕ್ಕೆ. ಟೈಮ್ ಬಂದು ಆಲ್ಮೋಸ್ಟ್ 10:30 ಆಗ್ತದೆ. ಸೊ ಐ ಆಮ್ ಗೋಯಿಂಗ್ ಟು ಸ್ಲೀಪ್. ಸೊ ದಟ್ಸ್ ಇಟ್ ಫಾರ್ ದ ಡೇ. ಏನಂತಾರೆ, ಸ್ಲೀಪಿಂಗ್ ಮಾಸ್ಕ್ ಒಂದು ತೊಗೊಂಡೆ. ಸಮ್ಟೈಮ್ಸ್ ಬೆಳಗ್ಗೆ ಎದ್ದಾಗ ಮೆಡಿಟೇಷನ್ ಎಲ್ಲ ಮಾಡ್ಬೇಕಾದ್ರೆ ಬೆಳಕೆಲ್ಲ ಬೀಳುತ್ತಲ್ಲ, ಇದನ್ನು ಹಾಕ್ಕೊಂಡು ಮೆಡಿಟೇಷನ್ ಮಾಡೋದು, ಇಲ್ಲಾಂದರೆ ನೈಟ್ ಮಲ್ಕೋಬೇಕಾರೆ ಇದೆಲ್ಲ ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು ತರಿಸಿದ್ದೀನಿ. ಫಸ್ಟ್ ಟೈಮ್ ಈ ಥರದೊಂದು ಯೂಸ್ ಮಾಡ್ತಿರೋದು, ನೋಡೋಣ ಹೆಂಗಿರುತ್ತೆ ಏನೋ ಅಂತ ಹೇಳ್ಬಿಟ್ಟು. ಸೊ ದಟ್ಸ್ ಇಟ್. ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಳ್ಳೆಯದಾಗಲಿ. ಆ್ಯಂಡ್ ಯಾ, ಬಾಯ್, ಗುಡ್ ನೈಟ್.